ಇಂದು ಹೈಕಮಾಂಡ್ ನಾಯಕರ ಭೇಟಿ ಆಗ್ತಾರಾ ಶ್ರೀರಾಮುಲು? ದೆಹಲಿಗೆ ಬರುವಂತೆ ಜೆಪಿ ನಡ್ಡಾ ಸೂಚನೆ ಹಿನ್ನೆಲೆ ಭೇಟಿಯಾಗುವ ಸಾಧ್ಯತೆ ಇದೆ. ನುಡಿ ಬಿಜೆಪಿಯ ಚಟುವಟಿಕೆಗಳು ಮತ್ತಷ್ಟು ಗರಿಗೆದರುತ್ತಾ ಇದೆ. ಇನ್ನೊಬ್ಬ ಅಸಮಾಧಾನ ಶ್ರೀರಾಮುಲು ಅವರನ್ನ ಕೂಡ ಬಂದ್ ಮಾತುಕತೆ ನಡೆಸಿಕೊಂಡು ಹೋಗಪ್ಪ ಅಂತ ಕರೆದಿದ್ದಾರೆ. ಸದ್ಯ ಕುಟುಂಬ ಸಮೇತ ಕುಂಭಮೇಳಕ್ಕೆ ತೆರಳಲಿರುವ ಶ್ರೀರಾಮುಲು ಇವತ್ತು ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಭೇಟಿ ಆಗುವಂತ ಸಾಧ್ಯತೆ ಇದೆ. ಬಿಜೆಪಿಯ ಕೆಲ ನಾಯಕರ ಮೇಲೆ ಮುನಿಸಿಕೊಂಡಿದ್ದಾರೆ ಮಾಜಿ ಸಚಿವರು. ಜನಾರ್ದನ ರೆಡ್ಡಿ ವಿರುದ್ಧ ನೇರ ಸಮರಕ್ಕಿಳಿದಿದ್ದಾರೆ ರಾಮುಲು. ಬಳಿಕ ಶ್ರೀರಾಮುಲು ಮುನಿಸಿಗೆ ಮದ್ದು ಅರೆದಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಈಗ ಬಂದು ಭೇಟಿ ಮಾಡಿಕೊಂಡು ಮಾತುಕತೆ ನಡೆಸಿಕೊಂಡು ಹೋಗಿ ಅಂತ ಹೇಳಿರೋದು. ರಾಮುಲು ಕೂಡ ಇವತ್ತು ಎಂಟ್ರಿ ಕೊಡ್ತಾರಾ? ಅಲ್ಲಿಗೆ ಭಿನ್ನರು, ವಿಜಯೇಂದ್ರ, ರಾಮುಲು ಎಲ್ಲರೂ ದೆಹಲಿಗೆ ಹೋಗೋದು, ಅಲ್ಲಿ ತಲುಪೋದು, ಇದು ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಶ್ರೀರಾಮುಲು ಅವರಿಗೆ ಒಂದಷ್ಟು ಅಸಮಾಧಾನ ಬಿಜೆಪಿಯ ನಾಯಕರ ಮೇಲೆ ಇದೆ. ಅದರಲ್ಲಿ ಯತ್ನಾಳ್ ಅವರು ಕೂಡ ನಮ್ಮ ಜೊತೆಗೆ ಬಾರಪ್ಪ ಅಂತ ಕರೆದಿದ್ದಾರೆ. ಇದೆಲ್ಲದರ ನಡುವೆ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ದುಡುಕಿನ ನಿರ್ಧಾರಗಳು ಬೇಡ, ಏನೇ ಅಸಮಾಧಾನ, ಏನೇ ಭಿನ್ನಾಭಿಪ್ರಾಯ ಇದ್ರೂ ಬಂದು ಮಾತಾಡಿಕೊಂಡು ಮೀಟ್ ಮಾಡ್ಕೊಂಡು ಹೋಗಬೇಕು ಅಂತ ತಿಳಿಸಿದ್ರು. ಇದು ಕೂಡ ದೆಹಲಿಯ ರಿಸಲ್ಟ್ಗೋಸ್ಕರನೇ ಕಾಯ್ತಾ ಇದ್ದಿದ್ದು. ಒಂದು ಕಡೆಯಲ್ಲಿ ಕುಂಭಮೇಳಕ್ಕೆ ರಾಮುಲು ತಮ್ಮ ಕುಟುಂಬ ಸಮೇತರವಾಗಿ ತೆರಳಿದ್ದಾರೆ. ಒಂದು ವೇಳೆ ಇವತ್ತೇ ಮಾತುಕತೆ ಅನ್ನೋದು ಫಿಕ್ಸ್ ಆದರೆ ರಾಮುಲು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ. ಎಲ್ಲ ಸಮಸ್ಯೆಗಳನ್ನು ಇವತ್ತೇ ಬಗೆಹರಿಸ್ತಾರ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಅನ್ನೋದು ಪ್ರಶ್ನೆ. ಯತ್ನಾಳ್ ಅಂಡ್ ಟೀಮಿನ ಸಮಸ್ಯೆ, ವಿಜಯೇಂದ್ರ ಅಂಡ್ ಟೀಮಿನ ಸಮಸ್ಯೆ, ರಾಮುಲು ಮತ್ತು ರೆಡ್ಡಿ ಅವರ ಸಮಸ್ಯೆ, ಸದ್ಯಕ್ಕೆ ಬಿಜೆಪಿಯಲ್ಲಿರೋದೇ ಈ ಸಮಸ್ಯೆ. ಈ ಅಷ್ಟೂ ಸಮಸ್ಯೆಯನ್ನು ಒಟ್ಟೊಟ್ಟಿಗೆ ಬಗೆಹರಿಸಿ ಕಳಿಸ್ತಾರಾ ಅನ್ನೋದು ಪ್ರಶ್ನೆ. ಅಥವಾ ಯಾರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬಗೆಹರಿಯದೆ ಸುಮ್ಮನೆ ವಾಪಸ್ ಬರ್ತಾರಾ ಅನ್ನೋದು ಪ್ರಶ್ನೆ. ರಾಷ್ಟ್ರೀಯ ನಾಯಕರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮತ್ತು ತಟಸ್ಥ ಬಣದವರು ಇದನ್ನು ಎದುರು ನೋಡ್ತಾ ಇದ್ದಾರೆ. ಏನು ಹೇಳಿ ಕಳಿಸಬಹುದು, ಏನು ಮಾಡಬಹುದು ಅಂತ. ರಾಮುಲು ಅವರಿಗೆ ಸಾಕಷ್ಟು ಅಸಮಾಧಾನ ಇದೆ. ಸದ್ಯಕ್ಕೆ ಬಿಜೆಪಿಯ ಎಲ್ಲ ಕಾರ್ಯಕ್ರಮಗಳಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ರೆಡ್ಡಿ ಮೇಲಿನ ಮುನಿಸು ಪಕ್ಷದ ಮೇಲಿನ ಮುನಿಸಿಗೂ ಕಾರಣವಾಗಿದೆ. ಹೀಗಿರಬೇಕಾದ್ರೆ ರಾಮುಲು ಅವರ ನಡೆ ಕೂಡ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ನವ್ರು ಯಾರನ್ನೂ ಬಿಡ್ತಾ ಇಲ್ಲ. ಯಾರ್ಯಾರಿಗೆ ಅಸಮಾಧಾನ ಇದೆ ಅವ್ರನ್ನೆಲ್ಲ ಕರೆಯುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ಬಿಜೆಪಿಗರೇ ಒಂದು ಬಾಂಬ್ ಸಿಡಿಸಿದ್ರು. ಆಪರೇಷನ್ ಮಾಡ್ತಾ ಇದ್ದಾರೆ, ರಾಮುಲು ಅವರನ್ನು ಕೂಡ ಕರೆದಿದ್ದಾರೆ ಅಂತ.